ಹೆಸರು ರಾಜೇಶ್ ಅಂತೇಳಿ ಹೊಂಡರಾಜನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು. ಮೊನ್ನೆ ರಾಮಕೃಷ್ಣಪ್ಪ ಅನ್ನೋರ ಮೇಲೆ ಹೂವಳ್ಳಿ ಪ್ರಕಾಶ್ ಅವರು ಮತ್ತು ಕೆಲವರು ಒಂದು ಆರೋಪ ಮಾಡಿದ್ದಾರೆ. ಏನು ಆರೋಪ ಅಂತಂದರೆ ರಾಮಕೃಷ್ಣಪ್ಪ ಅವರು ಸರ್ಕಾರಿ ಜಮೀನುಗಳಿಗೆ ನಕಲಿ ಖಾತೆಗಳನ್ನು ಮಾಡಿದ್ದಾರೆ, ದುಡ್ಡು ತಗೊಂಡು ಬೆಟ್ಟದ ಮೇಲೆ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಆ ಆರೋಪ ಸುಳ್ಳು ಅಂತ ಹೇಳ್ಬಿಟ್ಟು ನಾವು ಮತ್ತೊಂದು ಮನವಿ ಕೊಟ್ಟಿದ್ದೀವಿ DS ಸಾಹೇಬ್ರಿಗೆ. ಅವ್ರು ಮಾಡಿರೋ ಆರೋಪ ಎಲ್ಲ ಸುಳ್ಳು, ಅವ್ರು ಮಾಡಿರೋದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಬರೀ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ. ನಮ್ಮ ಹತ್ರ ಇನ್ನೂ ದಾಖಲೆ ಇದೆ ಅವ್ರದ್ದು. ಏನು ಆರೋಪ ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಹತ್ರ ದಾಖಲೆ ಇದೆ. ಸೋಮವಾರ ಏನೋ ಹೂವಳ್ಳಿ ಪ್ರಕಾಶ್ ಅವರು ವರ್ಗಾವಣೆ ಮಾಡಿಲ್ಲ ಅಂತಂದರೆ ರಾಮಕೃಷ್ಣಪ್ಪ ಅವ್ರನ್ನ ಜಿಲ್ಲಾ ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಮುತ್ತಿಗೆ ಹಾಕಲಿ, ಆ ಮುತ್ತಿಗೆ ದಿವಸ ನಾವು ಬರ್ತೀವಿ, ಎಲ್ಲ ದಾಖಲೆಗಳನ್ನ ತಮ್ಮ ಮಾಧ್ಯಮದ ಮುಖಾಂತರ ಕೊಡ್ತೀವಿ. ಮತ್ತೊಂದು ವಿಚಾರ ಏನಂತಂದ್ರೆ, ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ರಾಮಕೃಷ್ಣಪ್ಪ ಅವರ ವರ್ಗಾವಣೆ ಸರ್ಕಾರದ ಮಟ್ಟದಲ್ಲಿ ಆಗಿದೆ. ಅವ್ರು KIT ಒಂದು ಸ್ಟೇ ಮೇಲಿದ್ದಾರೆ. CO ಅವರು ಕೂಡ ವರದಿ ಕೊಟ್ಟಿದ್ದಾರೆ. ಒಂದು ತನಿಖಾ ತಂಡ ರಚನೆ ಮಾಡಿದ್ದಾರೆ ರಾಮಕೃಷ್ಣಪ್ಪ ಅವ್ರ ಮೇಲೆ. ಇವರು ಕಾನೂನು ಬಾಹಿರ ಖಾತೆಗಳು ಮಾಡಿದ್ದಾರಾ ಇಲ್ವಾ ನೋಡಿ ಅಂತ ತನಿಖೆಗೆ ಒಂದು ತಂಡ ಮಾಡಿದ್ದಾರೆ. ಆ ತಂಡದ ಮೇಲೆ ಕೂಡ ಡೌಟ್ ಅಂತ ಹೂವಳ್ಳಿ ಪ್ರಕಾಶ್ ಅವರು ಕಾಸು ಕೊಟ್ಟು CO ಅವರು ತನಿಖಾ ತಂಡ ಮಾಡಿರ್ಬೋದು ಅಂತ ಕೂಡ ನನ್ನ U-Timesಲ್ಲಿ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಹಾಗಾಗಿ ಹೂವಳ್ಳಿ ಪ್ರಕಾಶ್ ಅವ್ರನ್ನೇ ತನಿಖಾಧಿಕಾರಿಯಾಗಿ ನೇಮಿಸ್ಬಿಟ್ರೆ ತುಂಬ ಒಳ್ಳೆಯದು. ರಾಮಕೃಷ್ಣಪ್ಪ ಅವ್ರು ನಾಳೆನೇ ರಿಲೀವ್ ಮಾಡಿಬಿಡ್ತಾರೆ. ಹೂವಳ್ಳಿ ಪ್ರಕಾಶ್ ಅವ್ರು ಯಾರು ಇದೆಲ್ಲ ಹೇಳೋದಕ್ಕೆ? ತನಿಖಾ ತಂಡ ಮಾಡಿದ್ದಾರೆ, ವರದಿ ಬಂದಮೇಲೆ ಕ್ರಮ ಕಳ್ಕೊತಾರೆ ಸರ್ಕಾರ. ನ್ಯಾಯಾಲಯಕ್ಕಿಂತ ಯಾರೂ ದೊಡ್ಡವರಿಲ್ಲ. ಹೂವಳ್ಳಿ ಪ್ರಕಾಶ್ ಆದರೂ ಒಂದೇ, ನಾನಾದರೂ ಒಂದೇ, ಯಾರಾದರೂ ಅಂದರೆ ಹೂವಳ್ಳಿ ಪ್ರಕಾಶ್ ಅವ್ರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ರಾಮಕೃಷ್ಣಪ್ಪರ ವರ್ಗಾವಣೆ ಆಲ್ರೆಡಿ ಕೋರ್ಟಲ್ಲಿದೆ. ವರ್ಗಾವಣೆ ಕೋರ್ಟಲ್ಲಿ ಏನಾದರೂ ಆದರೆ ಅವರೇ ಹೋಗ್ತಾರೆ. ನೀವೇ ಶ್ರಮ ತಗೊಂಬೇಡಿ, ಆರಾಮಾಗಿರಿ.